ಸಹೋದರ ಸಹೋದರಿಯರೇ, ರಬಿಯುಲ್ ಅವ್ವಲ್ ತಿಂಗಳಿದು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನನ ನಡೆದ ಐತಿಹಾಸಿಕ ಮಹತ್ವ ಇರುವ ತಿಂಗಳಾಗಿದೆ ರಬಿಯುಲ್ ಅವ್ವಲ್ ತಿಂಗಳು. ರಬಿಯುಲ್ ಅವ್ವಲ್ ತಿಂಗಳಲ್ಲಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನನ ಮಾತ್ರ ನಡೆದದ್ದಲ್ಲ, ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ವಿದಾಯ ಹೇಳಿದ್ದು, ಅದೇ ರೀತಿ ಅವರ ಬದುಕಿನ ಅತ್ಯಂತ ಪ್ರಸಿದ್ಧ ಘಟನೆಯಾದ ಹಿಜ್ರ ನಡೆದದ್ದು, ಇದೆಲ್ಲವೂ ರಬಿಯುಲ್ ಅವ್ವಲ್ ತಿಂಗಳಲ್ಲಿ. ಆದ್ದರಿಂದ ರಬಿಯುಲ್ ಅವ್ವಲ್ ತಿಂಗಳಿಗೆ ಐತಿಹಾಸಿಕವಾದ ಮಹತ್ವ ಇದೆ. ಈ ತಿಂಗಳಲ್ಲಿ ವಿಶೇಷವಾಗಿ ಯಾವುದಾದರೂ ಆರಾಧನೆಗಳು, ಕರ್ಮಗಳು, ಅನುಷ್ಠಾನಗಳು, ಆಚರಣೆಗಳು ಅದು ಯಾವುದೂ ಈ ಉಮ್ಮತ್ತಿಗೆ ಕಲಿಸಿಕೊಡಲಾಗಿಲ್ಲ. ವಿಶೇಷವಾದ ಏನಾದರೂ ಆರಾಧನೆಗಳೋ ಆಚರಣೆಗಳೋ ಈ ತಿಂಗಳಲ್ಲಿ ಈ ಉಮ್ಮತ್ತಿಗೆ ಕಲಿಸಿಕೊಡಲಾಗಿಲ್ಲ. ಆದರೆ ಐತಿಹಾಸಿಕವಾಗಿ ಬಹಳ ಮಹತ್ವ ಇರುವ ತಿಂಗಳು ರಬಿಯುಲ್ ಅವ್ವಲ್ ತಿಂಗಳು. ಆದ್ದರಿಂದಲೇ ರಬಿಯುಲ್ ಅವ್ವಲ್ ತಿಂಗಳಲ್ಲಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಧಾರಾಳ ಚರ್ಚೆಗಳು ನಡೆಯುತ್ತದೆ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕು ಮತ್ತು ಸಂದೇಶಗಳನ್ನು ಸಮಾಜಕ್ಕೆ ಪರಿಚಯಿಸುವುದಕ್ಕಾಗಿ, ಆ ಪವಿತ್ರವಾದ ಬದುಕನ್ನು ಸ್ಮರಿಸುವುದಕ್ಕಾಗಿ ಧಾರಾಳ ಕಾರ್ಯಕ್ರಮಗಳು, ಬೇರೆ ಬೇರೆ ರೀತಿಯ ಅಭಿಯಾನಗಳು, ಹೀಗೆ ವಿವಿಧ ವೈವಿಧ್ಯಮಯವಾದ ಕಾರ್ಯಕ್ರಮಗಳ ಮೂಲಕ ಮುಸ್ಲಿಂ ಉಮ್ಮತ್ ಈ ತಿಂಗಳನ್ನು ಜೀವಂತಗೊಳಿಸ್ತಾರೆ. ಸಹೋದರ ಸಹೋದರಿಯರೇ, ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕು ಒಂದು ತೆರೆದ ಪುಸ್ತಕ, ಅದು ಒಂದು ಓಪನ್ ಬುಕ್. ಅದು ಬದುಕಿನ ಎಲ್ಲಾ ಕ್ಷೇತ್ರಗಳಲ್ಲೂ ನೀವು ಹೇಗೆ ಇರಬೇಕು ಎಂಬುದನ್ನು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾರೆ. ಇಸ್ಲಾಮಿನ ಆಶಯವನ್ನು, ಇಸ್ಲಾಮಿನ ಆದರ್ಶವನ್ನು ಪ್ರತಿನಿಧಿಸಿದರು, ಬದುಕಿನಲ್ಲಿ ಪ್ರತಿನಿಧಿಸಿದವರು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಾನವ ಕುಲದ ವಿಮೋಚಕ. ಅವರು ಓರ್ವ ಪರಿಪೂರ್ಣ ನಾಯಕ, ಅವರು ಓರ್ವ ಕ್ರಾಂತಿಕಾರಿ ನಾಯಕ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ಧಾರ್ಮಿಕ ಪುರೋಹಿತ ಅಥವಾ ಜನರಿಗೆ ಸದುಪದೇಶಗಳನ್ನು ಕೊಡುವ ಒಬ್ಬ ಉಪದೇಶಕ ಮಾತ್ರ ಆಗಿರಲಿಲ್ಲ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ಪರಿಪೂರ್ಣ ನಾಯಕ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ಕ್ರಾಂತಿಕಾರಿ ನಾಯಕ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕ್ರಾಂತಿಯ ಪ್ರಮುಖವಾದ ಎರಡು ಮಾರ್ಗಗಳಿವೆ. ಒಂದು ಈಮಾನ್, ಇನ್ನೊಂದು ಜಿಹಾದ್. ಈಮಾನ್ ಮತ್ತು ಜಿಹಾದ್ ಅಲ್ಲಾಹನ ಮೇಲಿರುವ ದೃಢವಾದ ವಿಶ್ವಾಸ ಮತ್ತು ಪ್ರಯತ್ನ, ಶ್ರಮ, ಕಷ್ಟಪಡುವುದು, ಈ ಎರಡು ಮಾರ್ಗಗಳಾಗಿತ್ತು ಪ್ರವಾದಿಯವರ ಕ್ರಾಂತಿಯ ತಳಹದಿಗಳು. ಯಾ ಅಯ್ಯುಹಲ್ಲದೀನ ಆಮನು ಹಲ್ ಅದುಲ್ಲುಕುಂ ಅಲಾ ತಿಜಾರತಿನ್ ತುಂಜೀಕುಂ ಮಿನ್ ಅದಾಬಿನ್ ಅಲೀಮ್ ತುಮಿನೂನ ಬಿಲ್ಲಾಹಿ ವ ರಸೂಲಿಹಿ ವ ತುಜಾಹಿದೂನ ಫೀ ಸಬೀಲಿಲ್ಲಾಹಿ ಬಿ ಅಮ್ವಾಲಿಕುಂ ವ ಅನ್ಫುಸಿಕುಂ ದಾಲಿಕುಂ ಖೈರುಲ್ ಲಕುಂ ಇನ್ ಕುಂತುಂ ತಅಲಮೂನ್. ಈಮಾನ್ ಮತ್ತು ಜಿಹಾದ್ ಇದೆರಡು ನಿಮಗೆ ಇರುವುದಾದರೆ ದಾಲಿಕಲ್ ಫೌಜುಲ್ ಅಲೀಮ್ ಎಂದು ಅಲ್ಲಾಹು ಹೇಳಿದ. ನಿಮಗೆ ಮಹಾ ಯಶಸ್ಸು ಸಿಗ್ತದೆ, ನಿಮಗೆ ದೊಡ್ಡ ವಿಜಯ ಸಿಗ್ತದೆ.
ಆ ದಾಲಿಕಲ್ ಫೌಜುಲ್ ಅಲೀಮ್ ಎಂದು ಹೇಳಿದ್ದು ಪರಲೋಕದ ವಿಜಯದ ಬಗ್ಗೆ. ಈಮಾನ್ ಮತ್ತು ಜಿಹಾದಿನಿಂದ ಕೂಡಿದ ಬದುಕಿಗೆ ಇರುವ ಪ್ರತಿಫಲ, ಪರಲೋಕದಲ್ಲಿ ನಿಮಗೆ ಮಹಾ ಯಶಸ್ಸು ಸಿಗ್ತದೆ, ಸ್ವರ್ಗ ಸಿಗ್ತದೆ. ಅದು ಮಾತ್ರ ಅಲ್ಲ, ಕುರ್ಆನ್ನ ವಾಗ್ದಾನ, ವಉಖ್ರಾ ತುಹಿಬ್ಬೂನಹಾ ನಸ್ರುಂ ಮಿನಲ್ಲಾಹಿ ವಫತ್ಹುನ್ ಕರೀಬ್. ಈಮಾನ್ ಮತ್ತು ಜಿಹಾದಿನ ಬದುಕಿಗೆ ಅಲ್ಲಾಹು ಕೊಡುವ ಇನ್ನೊಂದು ಪ್ರತಿಫಲ ಏನೆಂದರೆ, ನಿಮಗಲ್ಲಾಹನ ಕಡೆಯಿಂದ ಸಹಾಯ ಸಿಗುತ್ತದೆ ಮತ್ತು ಶೀಘ್ರವಾಗಿ ನಿಮಗೆ ವಿಜಯ ಸಿಗ್ತದೆ ಎಂದಲ್ಲಾಹು ಹೇಳಿ. ಫತುಹುನ್ ಕರೀಬ್ ಎಂಬುದು ಇಹಲೋಕದಲ್ಲಿ ಸಿಗುವುದು. ದಾಲಿಕಲ್ ಫೌಜುಲ್ ಅಲೀಮ್ ಅಂತ ಹೇಳಿರುವುದು ಪರಲೋಕದ ಯಶಸ್ಸಿನ ಬಗ್ಗೆ. ಫತುಹುನ್ ಕರೀಬ್ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಹೇಳುವುದು ಇಹಲೋಕದ ವಿಜಯದ ಬಗ್ಗೆ. ಇಸ್ಲಾಂ ಅಂದರೆ, ಅಥವಾ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನಲ್ಲಿ ಸಾಧಿಸಿದ ಕ್ರಾಂತಿ ಎಂದರೆ ಅದು ಫತುಹುನ್ ಕರೀಬ್ ಮತ್ತು ಫೌಜುಲ್ ಅಲೀಮ್ ಎರಡೂ ಸೇರಿದೆ. ಫತುಹುನ್ ಕರೀಬ್ ಮತ್ತು ಫೌಜುಲ್ ಅಲೀಮ್ ಎರಡೂ ಸೇರಿದ್ದು ಇಸ್ಲಾಂ. ಆಧ್ಯಾತ್ಮಿಕ ಮೋಕ್ಷ ಮತ್ತು ಲೌಕಿಕ ವಿಮೋಚನೆ. ಆಧ್ಯಾತ್ಮಿಕ ಮೋಕ್ಷ, ಸಾಲ್ವೇಷನ್. ಇಹಲೋಕದಲ್ಲಿ ವಿಮೋಚನೆ, ಲಿಬರೇಷನ್. ಸಾಲ್ವೇಷನ್ ಮತ್ತು ಲಿಬರೇಷನ್ ಇದೆರಡೂ ಸೇರಿದ್ದು ಇಸ್ಲಾಂ. ಇಸ್ಲಾಂ ಅಂದರೆ ಪರಲೋಕದ ಬಗ್ಗೆ ಮಾತ್ರ ಮಾತಾಡುವ ಒಂದು ಆಶಯ ಅಲ್ಲ. ಬದಲಾಗಿ ಇಸ್ಲಾಂ ಅಂದರೆ ಫೌಜುನ್ ಅಲೀಮ್ ಮತ್ತು ಫತುಹುನ್ ಕರೀಬ್. ಪರಲೋಕದ ಯಶಸ್ಸು ಮತ್ತು ಇಹಲೋಕದ ವಿಜಯ. ಇಹಲೋಕದ ಯಶಸ್ಸು, ಸಾಲ್ವೇಷನ್ ಮತ್ತು ಲಿಬರೇಷನ್ ಇದೆರಡೂ ಸೇರಿದ್ದು ದೀನುಲ್ ಇಸ್ಲಾಂ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟ ದೀನ್, ನೀವು ಎರಡೂ ಲೋಕದಲ್ಲಿ ವಿಜಯಿಗಳಾಗಬೇಕು ಎಂಬುದು. ಇಹಲೋಕದಲ್ಲೂ ಪರಲೋಕದಲ್ಲೂ ನೀವು ವಿಜಯಿಗಳಾಗಬೇಕು, ನೀವು ಯಶಸ್ಸನ್ನು ಸಾಧಿಸಬೇಕು, ನಿಮಗೆ ಕ್ಷೇಮ ಇರಬೇಕು, ನಿಮಗೆ ಮೋಕ್ಷ ಇರಬೇಕು. ಆ ಬದುಕು, ಆ ದೀನ್, ಆ ಸುಧಾರಣೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟರು. ಅವರು ಉಪದೇಶ ಮಾಡಿದ್ದಲ್ಲ. ಇಹಲೋಕದ ಮತ್ತು ಪರಲೋಕದ ಯಶಸ್ಸಿನ ಬಗ್ಗೆ ಅವರು ಉಪದೇಶ ಮಾಡಿದ್ದಲ್ಲ. ಇಹಲೋಕ ಮತ್ತು ಪರಲೋಕದ ಯಶಸ್ಸು ಹೇಗೆ ಎಂಬುದನ್ನು ಅವರು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟರು. ಆದ್ದರಿಂದಲೇ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಓರ್ವ ಪರಿಪೂರ್ಣ ನಾಯಕ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವ ಕುಲದ ವಿಮೋಚಕ. ಇದು ಕೇವಲ ಥಿಯರಿ ಅಲ್ಲ, ಬಹಳ ಪ್ರಾಯೋಗಿಕವಾಗಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಬದುಕಿನಲ್ಲಿ, ಜಗತ್ತಿನಲ್ಲಿ ಸಾಧಿಸಿ ತೋರಿಸಿದ್ದರು. ಅಲ್ಲಾಹನ ಪ್ರವಾದಿಯ ಕೈಯಲ್ಲಿ ಮದೀನಾ ಎಂಬ ನಗರದ ಆಡಳಿತ ಇದೆ. ಆ ಆಡಳಿತದ ಕೇಂದ್ರ ಸ್ಥಾನ ಮಸೀದಿ. ಅಲ್ಲಾಹನ ಪ್ರವಾದಿಗೆ ಅರಮನೆಗಳಿರಲಿಲ್ಲ, ಅಥವಾ ಯಾವುದಾದರೂ ಅಧಿಕೃತ ವಸತಿಗಳು, ಯಾವುದಾದರೂ ಭವನಗಳು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇರಲಿಲ್ಲ. ಅಲ್ಲಾಹನ ಪ್ರವಾದಿಯ ಆಡಳಿತದ ಕೇಂದ್ರ ಮದೀನಾದ ಮಸ್ಜಿದುನ್ ನಬವಿ. ಜಗತ್ತಿಗೆ ಅಲ್ಲಿನ ತನಕ ಅದು ಪರಿಚಯ ಇರಲಿಲ್ಲ. ಆಡಳಿತದ ಕೇಂದ್ರ ಆರಾಧನಾಲಯ ಆಗುವುದು ಅಂದಿನ ತನಕ ಜಗತ್ತಿಗೆ ಪರಿಚಯವಿರಲಿಲ್ಲ. ಯಾಕೆಂದರೆ ಆರಾಧನಾಲಯಗಳನ್ನು ನಡೆಸುವವರು ಬೇರೆ, ಆಡಳಿತ ನಡೆಸುವವರು ಬೇರೆ. ಆರಾಧನಾಲಯಗಳನ್ನು ನಡೆಸುವವರಿಗೂ ಆಡಳಿತ ನಡೆಸುವವರಿಗೂ ಯಾವ ಸಂಬಂಧವೂ ಇಲ್ಲ, ಅಥವಾ ಧರ್ಮಕ್ಕೂ ರಾಜಕೀಯಕ್ಕೂ ಯಾವ ಸಂಬಂಧವೂ ಇಲ್ಲ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಡಳಿತದ ಕೇಂದ್ರವಾಗಿ ಮಾಡಿದ್ದು ಮಸೀದಿಯನ್ನು. ಅಥವಾ ಧರ್ಮ ಮತ್ತು ರಾಜಕೀಯ ಎಂಬುದು ಎರಡು ವಿಭಿನ್ನವಾದ ವಿಷಯಗಳಾಗಿ ಜಗತ್ತು ಅದನ್ನು ವಿಭಜನೆ ಮಾಡಿದೆ. ಧರ್ಮವೇ ಬೇರೆ, ಆಡಳಿತವೇ ಬೇರೆ. ಹಾಗೆ ವಿಭಜನೆಗೊಂಡಿದ್ದ ಎರಡು ವಿಷಯಗಳನ್ನು ಬಹಳ
ಯಶಸ್ವಿಯಾಗಿ ಸಮನ್ವಯಗೊಳಿಸಿದ್ದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅತ್ಯಂತ ದೊಡ್ಡ ಸಾಧನೆ. ಅವರು ಎರಡನ್ನು ಬಹಳ ಮನೋಹರವಾಗಿ ಸಮನ್ವಯಗೊಳಿಸ್ತಾರೆ. ಇದೆರಡು ಎರಡಲ್ಲ, ಇದು ಎರಡು ಒಂದು ಎಂದು ಕಲಿಸಿಕೊಟ್ಟರು. ಆಡಳಿತದ ಪಾಲಿಸಿ, ಆಡಳಿತದ ನೀತಿ ನಿಯಮಗಳು, ಬೇರೆ ಬೇರೆ ದೇಶಗಳ ಹೊಣೆಗಾರರೊಂದಿಗೆ ಮಾತುಕತೆಗಳು, ರಾಜಕೀಯ ತಂತ್ರಗಾರಿಕೆ, ಬೇರೆ ಬೇರೆ ಗೋತ್ರಗಳ ಜನರೊಂದಿಗೆ ಮಾತುಕತೆಗಳು, ಕರಾರು, ಇದೆಲ್ಲವೂ ನಡೆದದ್ದು ಯಾವ ಮಸೀದಿಯಲ್ಲಿ ಅವರು ಸುಜೂದು ಮಾಡುತ್ತಾ ಇದ್ದರೋ ಅದೇ ಮಸೀದಿಯಲ್ಲಿ, ಸುಜೂದು ಮಾಡುವ ಅದೇ ಮಸೀದಿಯಲ್ಲಿ ರಾಜಕೀಯ ನೀತಿ ನಿಯಮಗಳು ರೂಪಿಸಲ್ಪಡುತ್ತದೆ. ಸುಜೂದು ಮಾಡುವ ಅದೇ ಮಸೀದಿಯಲ್ಲಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿದೇಶಿ ಸಂಘಗಳೊಂದಿಗೆ ಮಾತುಕತೆ ನಡೆಸ್ತಾರೆ. ಸುಜೂದು ಮಾಡುವ ಅದೇ ಮಸೀದಿಯಲ್ಲಿ ಯುದ್ಧದ ಪ್ಲಾನಿಂಗ್ ನಡೆಯುತ್ತದೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿಭಜನೆ ಇಲ್ಲದ ಒಂದು ಸಿಸ್ಟಮ್ ಕಲಿಸಿಕೊಟ್ರು. ಈ ಉಮ್ಮತ್ತಿನ ಸಮಸ್ಯೆ ಏನೆಂದರೆ, ಈ ಉಮ್ಮತ್ತು ಎಲ್ಲವನ್ನು ಇವತ್ತು ವಿಭಜನೆ ಮಾಡಿಬಿಟ್ಟಿದೆ. ದೀನ್ ಬೇರೆ, ದುನಿಯಾ ಬೇರೆ. ಹಾಗೆ ವಿಭಜನೆ ಮಾಡಿದ್ದುದರಿಂದಲೇ ಇಸ್ಲಾಮಿನ ಆ ಸ್ಪಿರಿಟ್ ಬಹಳ ಕಡಿಮೆ ನಮ್ಮಲ್ಲಿ. ಇಸ್ಲಾಮಿನ ಆ ರೂಹ್, ಇಸ್ಲಾಮಿನ ಆ ಸಾಂದ್ರತೆ, ಇಸ್ಲಾಮಿನ ಆ ಶಕ್ತಿ ಅದು ಬಹಳ ದುರ್ಬಲ ಆಯಿತು ನಮ್ಮಲ್ಲಿ. ಯಾಕಂದ್ರೆ ನಾವೆಲ್ಲವನ್ನು ಇವತ್ತು ವಿಭಜಿಸಿ ಬಿಟ್ಟಿದ್ದೇವೆ, ಬೇರೆ ಬೇರೆ ಮಾಡಿಬಿಟ್ಟಿದ್ದೇವೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದಲ್ಲಿ ಒಂದು ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸ್ತಾರೆ. ಒಂದು ಇಸ್ಲಾಮಿ ವ್ಯವಸ್ಥೆ, ಸಮಗ್ರವಾದ ಒಂದು ಸಿಸ್ಟಮ್. ಆ ಆಡಳಿತ ವ್ಯವಸ್ಥೆಯ ಒಂದನೆಯ ವಿಶೇಷತೆ ಏನೆಂದರೆ, ಆ ಆಡಳಿತದ ಕೇಂದ್ರ, ಆಡಳಿತದ ಶಕ್ತಿ ಕೇಂದ್ರ ಅದು ಅಲ್ಲಾಹನ ಭವನವಾಗಿತ್ತು, ಅದು ಮಸೀದಿಯಾಗಿತ್ತು. ಆಧ್ಯಾತ್ಮಿಕತೆ ಮತ್ತು ರಾಜಕೀಯದ ಮಧ್ಯೆ ಯಾವ ವ್ಯತ್ಯಾಸವೂ ಇರಬಾರದು ಎಂಬುದನ್ನು ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟರು. ಅದೆರಡು ಒಂದು ಅಂತ ಕಲಿಸಿಕೊಟ್ಟರು. ಆದ್ದರಿಂದ ಅಲ್ಲಾಹನ ಪ್ರವಾದಿಯ ಕಾಲಾನಂತರ ಖುಲಫಾ ಉರ್ ರಾಶಿದೀನ್ಗಳು ವಿಶಾಲವಾದ ಸಾಮ್ರಾಜ್ಯ ಅವರ ಅಧೀನದಲ್ಲಿತ್ತು. ವಿಶಾಲವಾದ ಸಾಮ್ರಾಜ್ಯ, ವಿಸ್ತಾರವಾದ ಸಾಮ್ರಾಜ್ಯ. ಖುಲಫಾ ಉರ್ ರಾಶಿದೀನ್ಗಳ ಆಡಳಿತ ಕಾಲದಲ್ಲೂ ಆಡಳಿತದ ಕೇಂದ್ರ, ಆಡಳಿತದ ಶಕ್ತಿ ಕೇಂದ್ರ ಮಸ್ಜಿದುನ್ ನಬವಿ ಆಗಿತ್ತು. ಮಸ್ಜಿದುನ್ ನಬವಿ. ಎಲ್ಲಾ ವಿಷಯಗಳು ನಡೆಯುತ್ತಾ ಇದ್ದದ್ದು ಮಸೀದಿಯಲ್ಲಿ. ಬದ್ರ್ ಯುದ್ಧದ, ಉಹುದ್ ಯುದ್ಧದ, ಖಂದಕ್ ಯುದ್ಧದ ಪ್ಲಾನಿಂಗ್ ಆದದ್ದು ಮಸ್ಜಿದುನ್ ನಬವಿಯಲ್ಲಿ. ಸಲ್ಲು ಕಮಾ ರಅಯ್ತುಮೂನಿ ಉಸಲ್ಲಿ, ನಾನು ಹೇಗೆ ನಮಾಜ್ ಮಾಡುತ್ತಾ ಇದ್ದೇನೆಯೋ ಹಾಗೆ ನೀವು ನಮಾಜ್ ಮಾಡಿ ಎಂದು ನಮಾಜ್ ಕಲಿಸಿದ್ದು ಅದೇ ಮಸೀದಿಯಲ್ಲಿ. ಇವೆರಡರ ಮಧ್ಯೆ ಯಾವ ವ್ಯತ್ಯಾಸವೂ ಇಲ್ಲ. ಇವೆರಡರ ಮಧ್ಯೆ ವಿಭಜನೆ ಇರಬಾರದು. ಇವೆರಡರ ಮಧ್ಯೆ ವಿಭಜನೆಯನ್ನು ಸೃಷ್ಟಿಸಿದವರು ಯಾರು? ಯುರೋಪಿಯನ್ನರು, ಬ್ರಿಟಿಷರು. ಇಸ್ಲಾಮಿನ ದೇಶಗಳನ್ನು ಆಕ್ರಮಣ ನಡೆಸಿ ತಮ್ಮ ವಸಾಹತುಗಳನ್ನಾಗಿ ಮಾಡಿ ಸಾಮ್ರಾಜ್ಯಶಾಹಿಗಳು ಮಾಡಿರುವ ಅತ್ಯಂತ ಅಪಾಯಕಾರಿ ಕೆಲಸ ಯಾವುದೆಂದರೆ, ಇಸ್ಲಾಮಿನ ನಾಡುಗಳನ್ನು ಅವರು ಸ್ವಾಧೀನಪಡಿಸಿದ್ದಾರೆ ಎಂಬುದಲ್ಲ. ಸ್ವಾಧೀನಪಡಿಸಿದ ನಾಡನ್ನು ಮತ್ತೆ ಖಂಡಿತ ಪಡೆಯಬಹುದು. ಸಾಮ್ರಾಜ್ಯಶಾಹಿಗಳು, ವಸಾಹತು ಶಕ್ತಿಗಳು ಮಾಡಿರುವ ಅತ್ಯಂತ ಅಪಾಯಕಾರಿ ಕೆಲಸ, ಇಸ್ಲಾಮಿನ ದೇಶಗಳಲ್ಲಿ ಅವರು ಇಸ್ಲಾಮನ್ನು ತುಂಡು ತುಂಡು ಮಾಡಿದ್ರು. ಇಸ್ಲಾಮನ್ನು ಅವರು ವಿಭಜಿಸಿದ್ರು. ಯಾಕೆಂದರೆ ಯುರೋಪಿನ ಧರ್ಮ ಹಾಗೆ. ಅಲ್ಲಿ ರಾಜಕೀಯಕ್ಕೂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ, ಇರಬಾರದು. ಅದೇ ರೀತಿ ಮುಸ್ಲಿಂ ಜಗತ್ತಿನಲ್ಲೂ, ಮುಸ್ಲಿಂ ಉಮ್ಮತ್ತಿನಲ್ಲೂ ಧರ್ಮ ಮತ್ತು ರಾಜಕೀಯ ಬೇರೆ ಬೇರೆ ಎಂಬ, ಜಿಹಾದ್ ಇಲ್ಲದ, ಜಕಾತ್ ಇಲ್ಲದ,
ಒಂದು ದುರ್ಬಲ ಧರ್ಮವನ್ನು ಪರಿಚಯಿಸುವಲ್ಲಿ, ಕಲಿಸಿಕೊಡುವಲ್ಲಿ ಇಸ್ಲಾಮಿನ ಶತ್ರುಗಳು ಯಶಸ್ಸನ್ನು ಕಂಡರು. ಅವರ ಧರ್ಮದಲ್ಲಿ ಆಡಳಿತ ಎಂಬುದೇ ಬೇರೆ, ಧರ್ಮ ಎಂಬುದೇ ಬೇರೆ. ಧರ್ಮ ಅಂದರೆ ಕೆಲವು ಸೀಮಿತವಾದ ನಂಬಿಕೆಗಳಿಗೆ, ಸಂಪ್ರದಾಯಗಳಿಗೆ ಮಾತ್ರ ಇರುವಂತಹದ್ದು. ಅಂತಹ ಒಂದು ಮಾನಸಿಕತೆಯನ್ನು ಮುಸ್ಲಿಂ ಸಮುದಾಯದಲ್ಲೂ ಅವರು ಬೆಳೆಸಿದರು. ಧಾರ್ಮಿಕತೆ ಇಲ್ಲದ, ನೈತಿಕತೆ ಇಲ್ಲದ, ಎಥಿಕ್ಸ್ ಇಲ್ಲದ ಆಡಳಿತ ಅದು ಜಗತ್ತಿಗೆ ಮಾರಕವಾದದ್ದು. ಅದರಿಂದಾಗಿ ಜಗತ್ತಿನಲ್ಲಿ ಸಂಘರ್ಷ ಉಂಟಾಗುತ್ತದೆ. ದೊಡ್ಡ ದೊಡ್ಡ ಯುದ್ಧಗಳು ನಡೆದದ್ದು ಯಾವ ಕಾರಣಕ್ಕೆ? ಜಗತ್ತಿನಲ್ಲಿ ಅತಿ ಹೆಚ್ಚು ಮನುಷ್ಯರನ್ನು ಕೊಂದಿರುವುದು ಧರ್ಮ ವಿಶ್ವಾಸಿಗಳಲ್ಲ, ಧರ್ಮ ವಿರೋಧಿಗಳು, ನಾಸ್ತಿಕರು. 2 ಜಾಗತಿಕ ಯುದ್ಧಗಳು, ಬೇರೆ ಬೇರೆ ಯುದ್ಧಗಳು, ಒಟ್ಟಿಗಟ್ಟಲೆ ಮನುಷ್ಯರು ಸತ್ತು ಹೋಗಿರುವುದು, ಕೊಂದು ಹಾಕಿರುವುದು ಧರ್ಮ ವಿಶ್ವಾಸಿಗಳಲ್ಲ ಸಹೋದರರೇ, ಧರ್ಮ ವಿರೋಧಿಗಳು. ಆಡಳಿತದಲ್ಲಿ ಧರ್ಮ ಇಲ್ಲ ಎಂದಾದರೆ, ಎಥಿಕ್ಸ್ ಇಲ್ಲ ಎಂದಾದರೆ, ವ್ಯಾಲ್ಯೂಸ್ಗಳಿಲ್ಲ ಎಂದಾದರೆ ಅದರ ಪರಿಣಾಮ ರಕ್ತಪಾತ, ಯುದ್ಧ, ಕೊಲೆ, ಹಿಂಸೆ. ಹೀಗೆ ರಾಜಕೀಯ ಎಂಬುದು ಬೇರೆ, ಆಡಳಿತ ಎಂಬುದು ಬೇರೆ, ಶಿಕ್ಷಣ ಎಂಬುದು ಬೇರೆ, ವ್ಯಾಲ್ಯೂಸ್ಗಳು ಎಂಬುದು ಬೇರೆ. ಹೀಗೆ ವಿಭಜಿಸಲ್ಪಟ್ಟಿದ್ದ ಒಂದು ಸಮಾಜವನ್ನು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಮನೋಹರವಾಗಿ ಸಮನ್ವಯಗೊಳಿಸ್ತಾರೆ. ಅಲ್ಲಾಹನ ಪ್ರವಾದಿ ಜಗತ್ತಿನಲ್ಲಿ ತಂದ ಸುಧಾರಣೆಯ, ಜಗತ್ತಿನಲ್ಲಿ ತಂದ ಕ್ರಾಂತಿಯ ಒಂದನೆಯ ವಿಶೇಷತೆ ಅದು. ಎರಡನೆಯದಾಗಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅವರು ಜಗತ್ತಿನಲ್ಲಿ ತಂದ ಸಿಸ್ಟಮ್ ಅದು ಎಲ್ಲರನ್ನೂ ಒಳಗೊಂಡದ್ದು. ಎಲ್ಲರನ್ನೂ ಒಳಗೊಂಡದ್ದು. ಜಗತ್ತಿಗೆ ಅದು ಕೂಡ ಪರಿಚಯ ಇರಲಿಲ್ಲ. 6ನೆಯ ಶತಮಾನದಲ್ಲಿ ಜಗತ್ತಿಗೆ ಅದು ಪರಿಚಯ ಇರಲಿಲ್ಲ. ಎಲ್ಲರನ್ನೂ ಒಳಗೊಂಡ ಒಂದು ಸಿಸ್ಟಮ್. ಮದೀನಾ ಚಾಪ್ಟರ್, ಮದೀನಾ ಕರಾರು, ಜಗತ್ತಿನಲ್ಲಿ ಬರೆಯಲ್ಪಟ್ಟ ಪ್ರಪ್ರಥಮ ಸಂವಿಧಾನ, ಜಗತ್ತಿನ ಪ್ರಪ್ರಥಮ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಅದರಲ್ಲಿ ಮುಸ್ಲಿಮರು ಮಾತ್ರ ಇದ್ದದ್ದಲ್ಲ. ಆ ಸಂವಿಧಾನದಲ್ಲಿ ಯಹೂದಿಗಳು, ಕ್ರೈಸ್ತರು, ಬಹುದೇವ ವಿಶ್ವಾಸಿಗಳು, ಮುಸ್ಲಿಮರು ಎಲ್ಲರನ್ನು ಒಳಗೊಂಡ ಸಂವಿಧಾನ. ಪ್ರತಿಯೊಬ್ಬರ ಹಕ್ಕು, ಪ್ರತಿಯೊಬ್ಬರ ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲವನ್ನೂ ಆ ಸಂವಿಧಾನದಲ್ಲಿ ವಿವರಿಸಲಾಗಿದೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೆ ಎಲ್ಲರನ್ನು ಒಳಗೊಳ್ಳುವ ಒಂದು ಹೊಸ ಜಾಗತಿಕ ಕ್ರಮವನ್ನು ಆರಂಭಿಸ್ತಾರೆ. ನಾಂದಿ ಹಾಡ್ತಾರಲ್ಲ ಅವನ ಪ್ರವಾದಿ. ಜಗತ್ತಿಗೆ ಪರಿಚಯ ಇಲ್ಲ, ಅದು ಎಲ್ಲರನ್ನೂ ಒಳಗೊಳ್ಳುವ ಒಂದು ಸಿಸ್ಟಮ್. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದಲ್ಲಿ ಎಲ್ಲರನ್ನು ಒಳಗೊಳ್ಳುವ ಒಂದು ಸಿಸ್ಟಮ್ಗೆ, ಒಂದು ವ್ಯವಸ್ಥೆಗೆ ಅಲ್ಲಾಹನ ಪ್ರವಾದಿ ನಾಂದಿ ಹಾಡುತ್ತಾರೆ. ಎಲ್ಲ ವರ್ಗದ ಜನರ ಧಾರ್ಮಿಕ ಸ್ವಾತಂತ್ರ್ಯ, ಅವರ ಹಕ್ಕುಗಳು, ಅವರ ಹೊಣೆಗಾರಿಕೆಗಳು ಇದೆಲ್ಲವೂ ಮದೀನಾ ಚಾಪ್ಟರ್ನಲ್ಲಿ ಬರೆಯಲ್ಪಟ್ಟಿದೆ. ದೀನುಲ್ ಇಸ್ಲಾಮಿನ ವಿಶೇಷತೆ ಅದು. ಅದೆಲ್ಲರನ್ನು ಒಳಗೊಳ್ಳುತ್ತದೆ ಎಂಬುದು. ಎಲ್ಲರನ್ನು ಒಳಗೊಳ್ಳುವ ಪಾಠ 1940 ನಂತರ ಕಲ್ತದ್ದಲ್ಲ ಜಗತ್ತು. ಸೆಕ್ಯುಲಾರಿಸಂ ಎಂಬ ಸಿಸ್ಟಮ್ ಜಗತ್ತಿನಲ್ಲಿ ಅಸ್ತಿತ್ವಕ್ಕೆ ಬಂದ ಮೇಲೆ ಅಲ್ಲ, ಎಲ್ಲರನ್ನು ಒಳಗೊಳ್ಳುವ ಸಿಸ್ಟಮ್ ಕಲ್ತದ್ದು. ಈ ಜಗತ್ತಿನಲ್ಲಿ ಅತ್ಯಂತ ಪ್ರಮುಖವಾದ ಸಹಿಷ್ಣುತೆಯ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಅದು ಮದೀನಾ ಮುನವ್ವರ. ಮದೀನಾ ಮುನವ್ವರ. ಸಹಿಷ್ಣುತೆ ಎಂಬುದು 1940 ನಂತರ ಬಂದದ್ದಲ್ಲ ಜಗತ್ತಿಗೆ. ಸಹಿಷ್ಣುತೆಯ ಅತ್ಯಂತ ದೊಡ್ಡ ಮಾದರಿಯಾದ ಕೇಂದ್ರ, ಪ್ರಮುಖವಾದ ಕೇಂದ್ರ ಮದೀನಾ ಮುನವ್ವರ. ಅದು ಮದೀನಾ ಮಾತ್ರ ಅಲ್ಲ, ಅದು ಮದೀನಾ ಮುನವ್ವರ. ಅದು ಬೆಳಗುವ ಮದೀನಾ, ಅದು ಪ್ರಕಾಶಮಯವಾದ ಮದೀನಾ. ಯಾಕೆ ಮದೀನಾ ಪ್ರಕಾಶಮಯ? ಯಾಕೆಂದರೆ ಮದೀನಾದಲ್ಲಿ ಎಲ್ಲರಿಗೂ ನಿರ್ಭಯತ್ವ ಇದೆ. ಯಾರು ಯಾರನ್ನು ಭಯಪಡಬೇಕಾಗಿಲ್ಲ ಮದೀನಾದಲ್ಲಿ. ಯಹೂದಿಗಳು ಕ್ರೈಸ್ತರನ್ನೋ, ಕ್ರೈಸ್ತರು ಮುಸ್ಲಿಮರನ್ನೋ, ಮುಸ್ಲಿಮರು ಬಹುದೇವ ವಿಶ್ವಾಸಿಗಳನ್ನೋ ಯಾರು ಯಾರನ್ನು ಭಯಪಡಬೇಕಾದ ಅಗತ್ಯ ಇಲ್ಲ. ನಿರ್ಭಯತ್ವದ ಸಮಾಜ.
ಮದೀನಾ ಮುನವ್ವರ ಆಗುವುದು ಅದಕ್ಕದು ಪ್ರಕಾಶಮಯ, ಅದು ಬೆಳಗುವ ಮದೀನಾ, ಅದು ಸುಭಿಕ್ಷೆಯ ನಗರ, ಅದು ಐಶ್ವರ್ಯದ ನಗರ, ಅದು ಮದೀನಾ. ಜಕಾತ್ ಪಡೆಯಲು ಅರ್ಹರಿಲ್ಲದ ಒಂದು ಸ್ಥಿತಿ ಬರುತ್ತದೆ ಎಂದಲ್ಲಾಹನ ಪ್ರವಾದಿ ಭವಿಷ್ಯ ನುಡಿದರು ಎಂದು ಮಾತ್ರ ಅಲ್ಲ, ಮದೀನಾದಲ್ಲಿ ಆ ಸ್ಥಿತಿ ಬಂತು. ಜಕಾತ್ ಪಡೆಯಲಿಕ್ಕೆ ಅರ್ಹತೆ ಇಲ್ಲದಂತಹ ಜನರು, ಅಂದ್ರೆ ಮದೀನಾ ಎಂಬುದು ಸುಭಿಕ್ಷೆಯ ನಗರ, ಮದೀನಾ ಎಂಬುದು ಐಶ್ವರ್ಯದ ನಗರ. ಯಾಕೆಂದರೆ ವಿಭಜನೆಗಳಿಲ್ಲದ ನಾಡದು, ಎಲ್ಲರನ್ನು ಒಳಗೊಳ್ಳುವ ನಾಡದು, ಮತ್ತು ಆಡಳಿತ ಬೇರೆ ಧರ್ಮ ಬೇರೆ ಎಂಬ ವ್ಯತ್ಯಾಸ ಇಲ್ಲ, ವಿಭಜನೆ ಇಲ್ಲದ ಒಂದು ಸಿಸ್ಟಮ್ ಅಲ್ಲಿ ಅಸ್ತಿತ್ವದಲ್ಲಿದ್ದದ್ದು. ಧರ್ಮ ಮತ್ತು ರಾಜಕೀಯ ಬೇರೆ, ಧರ್ಮ ಮತ್ತು ಬಿಸ್ನೆಸ್ ಬೇರೆ, ಧರ್ಮ ಮತ್ತು ಕುಟುಂಬ ಬೇರೆ, ಧರ್ಮ ಮತ್ತು ಸಮಾಜ ಬೇರೆ. ಈ ವ್ಯತ್ಯಾಸಗಳು ವಿಭಜನೆಗಳ ಮದೀನಾದಲ್ಲಿಲ್ಲ. ಅದು ಎಲ್ಲರನ್ನು ಒಳಗೊಂಡ ನಗರ, ಅದೆಲ್ಲರನ್ನು ಒಳಗೊಳ್ಳುವ ಸಿಸ್ಟಮ್. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದಲ್ಲಿ ಮಸ್ಜಿದುಲ್ ನಬವಿ ನಿರ್ಮಿಸ್ತಾರೆ. ಅದೇ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದಲ್ಲಿ ಮಾರ್ಕೆಟ್ ಅನ್ನು ನಿರ್ಮಿಸ್ತಾರೆ. ಮಸೀದಿಗೆ ಪ್ರವೇಶಿಸುವಾಗ ಬಲಗಾಲು ಇಟ್ಟು ನೀವು ಪ್ರವೇಶಿಸಬೇಕು. ಅಲ್ಲಾಹುಮ್ಮ ಫ್ತಹಿಲಿ ಅಬುವಾಬ ರಹಮತಿಕ ಅಂತ ದುವಾ ಮಾಡಿ ಮಸೀದಿಗೆ ಪ್ರವೇಶಿಸಿ. ಅಂಗಡಿಗೆ ಪ್ರವೇಶಿಸುವಾಗಲೂ ನೀವು ಬಲಗಾಲಿಟ್ಟೆ ಪ್ರವೇಶಿಸಬೇಕು. ಲಾ ಇಲಾಹ ಇಲ್ಲಲ್ಲಾಹು ವಹ್ದಹು ಲಾ ಶರೀಕ ಲಹು ಲಹುಲ್ ಮುಲ್ಕು ವ ಲಹುಲ್ ಹಮ್ದು ವ ಹುವ ಅಲಾ ಕುಲ್ಲಿ ಶೈಇನ್ ಖದೀರ್. ಇದು ಹೇಳಿ ನೀವು ನಿಮ್ಮ ಅಂಗಡಿಗೆ ಪ್ರವೇಶಿಸಿ. ಇದೆರಡು ಕಲಿಸಿಕೊಡುವುದು ಯಾರು? ಇದೆರಡು ಕಲಿಸಿಕೊಟ್ಟದ್ದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಎರಡಕ್ಕೂ ನಿಯಮ ಕಲಿಸುವುದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮಸೀದಿಯ ಇಮಾಮ್ ಯಾರೋ, ಮಾರ್ಕೆಟ್ನ ಇಮಾಮು ಅವರೇ. ಮಸೀದಿಗೆ ಇಮಾಮು ಬೇರೆ, ಮಾರುಕಟ್ಟೆಗೆ ಇಮಾಮು ಬೇರೆ ಇಲ್ಲಲ್ಲ. ಮಸೀದಿಯ ಇಮಾಮೇ ಮಾರುಕಟ್ಟೆಗೂ ಇಮಾಮ್. ಆದ್ದರಿಂದಲೇ ಅಸರ್ ನಮಾಜಿನ ನಂತರ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಸ್ಜಿದ್ ನಬವಿಯಲ್ಲಿ ಅಸರ್ ನಮಾಜ್ ಮಾಡಿದ ಮೇಲೆ ಮಾರುಕಟ್ಟೆಗೆ ಪ್ರವೇಶಿಸ್ತಾರೆ. ಮಾರುಕಟ್ಟೆಯಲ್ಲಿ ತಪಾಸಣೆ ನಡೆಸ್ತಾರೆ. ವಸ್ತುಗಳ ಗುಣಮಟ್ಟ ಹೇಗಿದೆ, ಮೋಸ ನಡೆಯುತ್ತಾ ಇದೆಯೇ, ವಂಚನೆ ನಡೆಯುತ್ತಾ ಇದೆಯೇ, ಅಲ್ಲಿ ಶೋಷಣೆ ನಡೆಯುತ್ತಾ ಇದೆಯೇ, ಇದೆಲ್ಲವನ್ನು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರೀಕ್ಷಿಸ್ತಾರೆ. ಹಾಗೆ ಒಂದು ದಿವಸ ಒಬ್ಬ ವ್ಯಕ್ತಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಗೋಣಿ ಚೀಲದಲ್ಲಿ ಗೋಧಿ ತುಂಬಿಸಿ ಅಲ್ಲಾಹನ ಪ್ರವಾದಿ ಅದರ ಒಳಗೆ ಕೈ ಹಾಕ್ತಾರೆ. ಮೇಲೆ ಒಣಗಿದ ಗೋಧಿ, ಒಳಗೆ ಒದ್ದೆಯಾದ ಗೋಧಿ. ಯಾಕೆಂದ್ರೆ ಒದ್ದೆಯಾದ ಗೋಧಿಗೆ ಭಾರ ಹೆಚ್ಚಿರುತ್ತದೆ, ಜನರಿಗೆ ಮೋಸ. ಅಲ್ಲಾಹನ ಪ್ರವಾದಿ ಹೇಳಿದರು, ಸಹೋದರ, ಒಣಗಿದ್ದನ್ನು ಬೇರೆ ಮಾರಾಟ ಮಾಡಬೇಕು, ಒದ್ದೆಯಾದನ್ನು ಬೇರೆ ಮಾರಾಟ ಮಾಡಬೇಕು ಎಂದು ಹೇಳಿದರು. ಮನ್ ಗಶ್ಶಾ ಫಲೈಸ ಮಿನ್ನ. ವ್ಯಾಪಾರದಲ್ಲಿ ಮೋಸ ಮಾಡುವವ ನನ್ನ ಸಮುದಾಯದವನಲ್ಲ ಅಂತ ಹೇಳಿದರು. ವ್ಯಾಪಾರದಲ್ಲಿ ಮೋಸ ಮಾಡುವವ ನನ್ನ ಸಮುದಾಯದ ಸದಸ್ಯನಲ್ಲ ಅಂತ ಕಲಿಸಿಕೊಟ್ಟರು. ಅವರಿಗೆ ಹೇಳ್ಬೋದಿತ್ತಲ್ಲ, ಯಾ ರಸೂಲಲ್ಲ, ಅಸರ್ ನಮಾಜಿಗೆ ನಾನು ನಿಮ್ಮ ಜೊತೆ ನಿಂತಿದ್ದೆ, ಜಮಾಅತ್ ಮಹಮೂಮಾಗಿ ನಾನು ನಮಾಜ್ ಮಾಡಿದ್ದೆ, ನಿಮ್ಮ ಉಪದೇಶವನ್ನು ನಾನು ಕೇಳಿದ್ದೆ, ನಾನು ಮಸೀದಿಗೆ ತಪ್ಪಿಸಲಿಲ್ಲ. ಇದು ಬಿಸ್ನೆಸ್, ಇದು ಹೋಲ್ಸೇಲ್ ಬಿಸ್ನೆಸ್. ಇಲ್ಲಿ ನೀವು ಉಪದೇಶ ಮಾಡಬೇಕಾಗಿಲ್ಲ, ಇಲ್ಲಿ ನಾವು ತೀರ್ಮಾನಿಸ್ತೇವೆ ಎಂದು ಯಾವುದಾದರೂ ಒಬ್ಬ ವ್ಯಕ್ತಿ ಪ್ರವಾದಿಯೊಂದಿಗೆ ಹೇಳಿದ್ದ ಒಂದೇ ಒಂದು ಉದಾಹರಣೆ ಇಲ್ಲ. ಯಾಕೆಂದ್ರೆ ಅವರಿಗೆ ಗೊತ್ತಿದೆ, ಮಸೀದಿಯ ಇಮಾಮ್ ಮಾರುಕಟ್ಟೆಯ ಇಮಾಮ್ ಕೂಡ. ಸಹೋದರರೇ, ನಮ್ಮ ಸಮಸ್ಯೆ ಇದು. ನಮಗೆ ರಾಜಕೀಯ ನಾಯಕರು ಬೇರೆ, ಧಾರ್ಮಿಕ ನಾಯಕರಂದ್ರೆ ಬೇರೆ ಒಂದು ವರ್ಗ, ಸಾಮಾಜಿಕ ನಾಯಕರು ಬೇರೆ, ಶೈಕ್ಷಣಿಕ, ಯಾರ್ಯಾರು ಯಾವುದಕ್ಕೆಲ್ಲ ಒಂದೊಂದಕ್ಕೆ ಒಬ್ಬೊಬ್ಬ ನಾಯಕ. ಅದರಿಂದಾಗಿ ನಮ್ಮ ಸ್ಥಿತಿ ಹೀಗೆ ಇರುವುದು, ನಮ್ಮ ಪರಿಸ್ಥಿತಿ ಹೀಗಾಗಿರುವುದು. ಧರ್ಮವನ್ನು ಕೇವಲ ಕೆಲವು ಸೀಮಿತ ವಿಷಯಗಳಿಗೆ ನಾವು ಸೀಮಿತಗೊಳಿಸಿದ್ದೇವೆ. ಬದುಕಿನ ಎಲ್ಲಾ ಕ್ಷೇತ್ರಗಳಲ್ಲೂ ಧರ್ಮಕ್ಕೆ ಯಾವುದೇ ರೀತಿಯ ಸ್ಥಾನಮಾನ ಇಲ್ಲ. ಕೆಲವು ಧರ್ಮ ಅಂದರೆ ಕೆಲವು ವಿಷಯಗಳಿಗೆ ಸೀಮಿತವಾದ, ಮಸೀದಿಗೆ, ಆರಾಧನೆಗಳಿಗೆ. ಅದರಾಚೆ ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಪೊಲಿಟಿಕ್ಸ್ನಲ್ಲಿ, ನಿಮ್ಮ ಸಾಮಾಜಿಕ ಬದುಕಿನಲ್ಲಿ ಧರ್ಮಕ್ಕೇನು ಮಹತ್ವ ಇದೆ?
ಸಹೋದರರೇ, ಇದು ಇಸ್ಲಾಮಿಗೆ ಪರಿಚಯ ಇಲ್ಲದ, ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟ ದೀನಿಗೆ ಪರಿಚಯ ಇಲ್ಲದ ಒಂದು ಸಿಸ್ಟಮ್ ಅನ್ನು ನಾವಿವತ್ತು ಹೊತ್ತು ನಡೆಯುತ್ತಾ ಇರು. ಆದ್ದರಿಂದ ಸಹೋದರ ಸಹೋದರಿಯರೇ, ಅಲ್ಲಾಹನ ಪ್ರವಾದಿಯನ್ನು ಸ್ಮರಿಸುವ ಈ ಸಂದರ್ಭದಲ್ಲಿ ಅಲ್ಲಾಹನ ಪ್ರವಾದಿ ಜಗತ್ತಿನಲ್ಲಿ ತಂದ ಸುಧಾರಣೆ, ಅಲ್ಲಾಹನ ಪ್ರವಾದಿ ಜಗತ್ತಿನಲ್ಲಿ ತಂದ ಕ್ರಾಂತಿ, ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಲು ನಾವು ಪ್ರಯತ್ನಿಸಬೇಕು. ಅದೊಂದು ಅರ್ಥ ಮಾಡಿದ್ರೆ ಮಾತ್ರ ನಿಮಗೆ ಪ್ರವಾದಿಯವರನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನಲ್ಲಿ ಸ್ಥಾಪಿಸಿದ ಸಿಸ್ಟಮ್ನ ಅತ್ಯಂತ ಪ್ರಮುಖವಾದ ವಿಶೇಷತೆ ಏನೆಂದರೆ ಅದು ವಿಭಜನೆಗಳಿಲ್ಲದ ಒಂದು ನಿಯಮ. ಅದು ಸಮನ್ವಯಗೊಂಡ ಧರ್ಮ, ರಾಜಕೀಯ, ಕುಟುಂಬ, ಸಮಾಜ, ವ್ಯವಹಾರ ಎಲ್ಲವನ್ನು ಒಳಗೊಂಡ, ಎಲ್ಲವನ್ನು ಸಮನ್ವಯಗೊಳಿಸಿದ ಒಂದು ಸಿಸ್ಟಮ್ ಆಗಿತ್ತು ಅಲ್ಲಾಹನ ಪ್ರವಾದಿ ಮದೀನಾದಲ್ಲಿ ಜಾರಿಗೊಳಿಸಿತು. ಮತ್ತಷ್ಟು ವಿಷಯಗಳನ್ನು ಮುಂದಿನ ಖುತುಬದಲ್ಲಿ ಚರ್ಚಿಸೋಣ. ಅಲ್ಲಾಹು ಸುಬ್ಹಾನಹು ವ ತಆಲಾ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಸರಿಯಾದ ರೀತಿಯಲ್ಲಿ ತಿಳಿಯಲು, ಅರ್ಥ ಮಾಡಲು, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಬಹಳ ಪ್ರಾಮಾಣಿಕವಾಗಿ ಅನುಸರಿಸಲು ನಮಗೂ ನಮ್ಮ ಕುಟುಂಬಕ್ಕೂ ತೌಫೀಕ್ ನೀಡಲಿ.